ರೋಬೋಟ್ ಬಳಸಿ ಸರ್ಜರಿ ಮಾಡ್ತಾರೆ ಅಂದರೆ ವಾಟ್ ಈಸ್ ಇಟ್ ಬೇಸಿಕಲಿ ಅಂತ? ಈಗ ನಾರ್ಮಲ್ ಆಗಿ ನಾವು ಹಾರ್ಟ್ ಆಪರೇಷನ್ ಮಾಡಬೇಕಿದ್ರೆ ಈ ಸ್ಟರ್ನ ಮತ್ತು ಬ್ರೆಸ್ಟ್ ಬೋನ್ ಅಂತ ಏನಿದೆ ಅದನ್ನು ಫುಲ್ ಓಪನ್ ಮಾಡಿಬಿಟ್ಟು ಆಪರೇಷನ್ ಮಾಡ್ತೀವಿ, ಅಂದರೆ ದೊಡ್ಡದಾಗಿ ಓಪನ್ ಆಗಿರುತ್ತೆ. ಈ ರೋಬೋಟಿಕ್ ಹಾರ್ಟ್ ಸರ್ಜರಿ ಅಂದರೆ ಪಕ್ಕದಲ್ಲಿ ಕೀ ಹೋಲ್ ಅಥವಾ ಸ್ಮಾಲ್ ಹೋಲ್ಸ್ ಮಾಡಿ ಮಿನಿಮಲ್ ಇನ್ವೇಸಿವ್ ಅಥವಾ ಕೀ ಹೋಲ್ ಸರ್ಜರಿ ಮಾಡುವಂಥ ಒಂದು ಹೊಸ ವಿಧಾನ. ಏನಿದು ರೋಬೋಟಿಕ್ ಹಾರ್ಟ್ ಸರ್ಜರಿ ಅಂದರೆ? ನಾನು ಕಲಿಯೋಕ್ಕೆ ಮುಂಚೆ ನನಗೂ ಅನುಮಾನ ಆಯ್ತಿದ್ದು ಏನಿದು ರೋಬೋಟಿಕ್ ಹಾರ್ಟ್ ಸರ್ಜರಿ ಅಂತ. ಇದರಲ್ಲಿ ಮನುಷ್ಯನ ಆಕಾರದಲ್ಲಿ ಸರ್ಜನ್ ಬದಲಿಗೆ ಅಲ್ಲಿ ನಿಂತ್ಕೊಂಡು ಒಂದು ರೋಬೋ ಆಪರೇಟ್ ಮಾಡೋದಿಲ್ಲ. ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಯಂತ್ರ ಇರುತ್ತೆ, ಅದಕ್ಕೆ ನಾವು ರೋಬೋಟ್ ಅಂತೀವಿ. ಅದಕ್ಕೆ ಮೂವಬಲ್ ಆರ್ಮ್ಸ್ ಇರುತ್ತೆ, ತೋಳುಗಳಿರ್ತವೆ, 4 ತೋಳುಗಳಿರುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಈಗ ಹೋಲ್ಸ್ ಮಾಡಿಬಿಟ್ಟು ಚೆಸ್ಟಲ್ಲಿ, ಫಾರ್ ಎಕ್ಸಾಂಪಲ್ ಹಾರ್ಟ್ ಆಪರೇಷನ್ ಮಾಡುವಾಗ ಚೆಸ್ಟಲ್ಲಿ ಹೋಲ್ಸ್ ಮಾಡ್ತೀವಿ. ಅದು ಒಂದು ಹೋಲಲ್ಲಿ ಒಂದು ಕ್ಯಾಮ್ರಾ ಹಾಕ್ತೀವಿ. ಆ ಕ್ಯಾಮ್ರಾ ಹಾಕಿದ್ರೆ ಅದರಲ್ಲಿ ನಮಗೆ ಹಾರ್ಟ್ ಮತ್ತು ಬೇರೆ ಎದೆ ಒಳಗಿನ ಅಂಗಾಂಗಗಳು ಚೆನ್ನಾಗಿ ದೊಡ್ಡದಾಗಿ ಕಾಣುತ್ತೆ. ಜೊತೆಗೆ ಬೇರೆ ಹೋಲ್ಗಳಲ್ಲಿ, ಕೀ ಹೋಲ್ಸಲ್ಲಿ ಆಪರೇಷನ್ಗೆ ಬೇಕಾಗುವಂತಹ ಸಲಕರಣೆಗಳು, ಇನ್ಸ್ಟ್ರೂಮೆಂಟ್ಸ್ನ ಪಾಸ್ ಮಾಡಿರ್ತೀವಿ. ಈ ಕ್ಯಾಮ್ರಾ ಮತ್ತು ಇನ್ಸ್ಟ್ರೂಮೆಂಟ್ಸು ಈ ರೋಬೋಟ್ನ ಯಂತ್ರದ ತೋಳುಗಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಆ ತೋಳುಗಳು ಮೂವ್ ಆದಾಗ ಆ ಇನ್ಸ್ಟ್ರೂಮೆಂಟ್ಸು ಕ್ಯಾಮ್ರಾ ಕೂಡ ಮೂವ್ ಆಗುತ್ತೆ. ನಾವು ಸರ್ಜನ್ಸು ಪಕ್ಕದಲ್ಲಿ, ಈಗ ನೀವು ಕಾಣ್ತಿರೋ ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ನೋಡ್ಬೋದು, ಪಕ್ಕದಲ್ಲಿ ಒಂದು ಸರ್ಜನ್ಸ್ ಕಾನ್ಸೋಲ್ ಅಂತ ಇರುತ್ತೆ. ಅದರಲ್ಲಿ ಒಂದು ಮಾನಿಟರ್ ಟಿ ವಿ ಇರುತ್ತೆ. ಆ ಟಿ ವಿನಲ್ಲಿ ನಮಗೆ ಆ ಕ್ಯಾಮ್ರಾ ಮೂಲಕ ನಾವು ಆಪರೇಟ್ ಮಾಡಬೇಕಾಗುವಂತಹ ಅಂಗಾಂಗ ಹಾರ್ಟ್ ಅದು ಚೆನ್ನಾಗಿ ಹತ್ತಿರದಿಂದ ದೊಡ್ಡದಾಗಿ ಕಾಣುತ್ತೆ. ಜೊತೆಗೆ ಈ ವಿಡಿಯೋ ಗೇಮ್ಸ್ ಆಡುವಾಗ ಈ ಜಾಯ್ಸ್ಟಿಕ್ಸ್ ಯೂಸ್ ಮಾಡ್ತಾರೆ ಮಕ್ಕಳೆಲ್ಲ, ಆ ವಿಡಿಯೋ ಗೇಮ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಜಾಯ್ಸ್ಟಿಕ್ ಯೂಸ್ ಮಾಡ್ತಾರೆ. ಆ ರೀತಿಯಾಗಿ ಅಲ್ಲಿ ಜಾಯ್ಸ್ಟಿಕ್ ಥರ 2 ಕೈಗಳಿರ್ತವೆ. ಅದನ್ನು ನಾವು ಮೂವ್ ಮಾಡಿದ್ರೆ ಆ ರೋಬೋ ಮೂಲಕ, ಅದರ ತೋಳಿನ ಮೂಲಕ ಆ ಇನ್ಸ್ಟ್ರೂಮೆಂಟ್ಸ್ ಮೂವ್ ಆಗುತ್ತೆ. ಸೊ ನಾವು ಏನು ಆಪರೇಷನ್ ಮಾಡಬೇಕು, ಆ ಇನ್ಸ್ಟ್ರೂಮೆಂಟ್ಸ್ನ ನಾವು 2 ಜಾಯ್ಸ್ಟಿಕ್ಸ್ನ ಕಂಟ್ರೋಲ್ ಮಾಡಿಬಿಟ್ಟು ಆಪರೇಷನ್ ಮಾಡ್ಕೋಬೋದು. ಇದು ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಹಾಗೂ ಅಡ್ವಾನ್ಸ್ಡ್ ಸರ್ಜಿಕಲ್ ಸ್ಕಿಲ್ಸ್ ಎರಡೂ ಕಂಬೈನ್ ಆಗಿರುವಂಥ ಒಂದು ಲೇಟೆಸ್ಟ್ ಹಾರ್ಟ್ ಸರ್ಜರಿ ಟೆಕ್ನಿಕ್. ಇದೊಂದು ಮಿನಿಮಲಿ ಇನ್ವೇಸಿವ್ ಹಾರ್ಟ್ ಸರ್ಜರಿ ಟೆಕ್ನಿಕ್. ಇದರಲ್ಲಿ ಆ ರೋಬೋ ಆಟೋನಾಮಸ್ ಇರಲ್ಲ, ಅಂದರೆ ಅದು ಫುಲ್ ಇಂಡಿಪೆಂಡೆಂಟ್ ಇರೋದಿಲ್ಲ. ಈಗ ಕೆಲವರ ಭಾವನೆ ಹೇಗಿರುತ್ತೆ ಅಂದರೆ ಅದಲ್ಲಿರುತ್ತೆ, ಅದು ತನ್ನಷ್ಟು ತಾನು ಆಪರೇಷನ್ ಮಾಡ್ತಿರುತ್ತೆ ಅಂತ. ಆ ರೀತಿ ಅಲ್ಲ, ಅದು ಒಂದು ಯಂತ್ರ, ಅದನ್ನು ಸರ್ಜನ್ನೇ ಕಂಟ್ರೋಲ್ ಮಾಡೋದು. ಸರ್ಜನ್ ಯಾವ ರೀತಿ ಅದು ಕಂಟ್ರೋಲ್ ಮಾಡ್ತಾರೋ ಆ ರೀತಿ ಅದು ರೆಸ್ಪಾಂಡ್ ಆಗುತ್ತೆ. ನಾವು ಮೂವ್ ಮಾಡಿದಾಗ ಅದು ರೋಬೋಟ್ ಅದನ್ನು ರಿಕಗ್ನೈಸ್ ಮಾಡಿ ಇನ್ಸ್ಟ್ರೂಮೆಂಟ್ಸ್ನ ರಿಯಲ್ ಟೈಮಲ್ಲಿ ಅದೇ ಮೂವ್ಮೆಂಟ್ಸ್ನ ಮಾಡುತ್ತೆ. ಹಾರ್ಡ್ಲಿ ನಾವು ಮೂವ್ ಮಾಡ್ತಿದ್ದಂಗೆ ಆ ಇನ್ಸ್ಟ್ರೂಮೆಂಟ್ ಕೂಡ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಲೇಟೆನ್ಸಿಲಿ ಆ ಇನ್ಸ್ಟ್ರೂಮೆಂಟ್ ಅದೇ ರೀತಿ ಮೂವ್ ಆಗುತ್ತೆ. ಸೊ ನಾವೇನಾದರೂ ಕಟ್ ಮಾಡಬೇಕಿದ್ರೆ, ಹೊಲಿಬೇಕಿದ್ರೆ, ನಾವು ಆ ಇನ್ಸ್ಟ್ರೂಮೆಂಟ್ಸ್ ಇಲ್ಲಿ ಆ ಜಾಯ್ಸ್ಟಿಕ್ ಯೂಸ್ ಮಾಡ್ಕೊಂಡು ಆ ಮೂವ್ಮೆಂಟ್ಸ್ ಮಾಡ್ತಾ ಇದ್ದರೆ ನಮ್ಮ ಮೂವ್ಮೆಂಟ್ಸು ಅಲ್ಲಿ ರಿಪ್ಲಿಕೇಟ್ ಆಗಿಬಿಟ್ಟು ನಮ್ಗೆ ಏನು ಬೇಕೋ ಅದು ಪ್ರೊಸೀಜರ್ ಆಪರೇಷನ್ ಆಗುತ್ತೆ. ಇದು ರೋಬೋಟಿಕ್ ಹಾರ್ಟ್ ಸರ್ಜರಿ ಅಂತ.